ಜಗವಿದು ಜಾಣ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ. ನೀ ಏನಪ್ಪ ನನ್ನ ಹೆಸರು ಜ್ಞಾನೇಶ್ವರ ನಾಯ್ಕ್ ಅಂತ. ಮೂಲತಃ ಬೆಳಗಾವಿ ಊರು, ಈಗಿರೋದು ಬೆಂಗಳೂರಿನಾಗ. ಏನು ಮಾಡ್ತೀರಿ ಸರ್? ಬೆಂಗಳೂರಿನಾಗ ಕೆಲಸ ಮಾಡ್ತಿದ್ದೆ, ಈಗ ಸದ್ಯಕ್ಕೆ ಬಿಟ್ಟಿನಿ. ಅದೇ ರೈತರ ಬಗ್ಗೆ ಒಂದು ಇನ್ಸ್ಪೈರ್ ಆಯ್ತು ಈಗ ಒಂದು 6 ತಿಂಗಳಿಂದ. ನಮ್ಮ ಬಾಸ್ ರಾಜಸ್ಥಾನದವ್ರು, ಅವರು ಎರೇಜ್ ಎಲ್ಲ ಮಾಡಿ ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ರು. ಸೊ ಅವಾಗಿಂದ ಎರೇಜ್ ಎಲ್ಲ ಏನಂತ ನಾನು ಅವ್ರ ಕಡೆ ತರಿಸಿದೆ. ಬಟ್ ಅದು ಮಾರ್ಕೆಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಮಾಡಿದೆ ಬಟ್ ಅಲ್ಲೇ ಫೇಲ್ ಆಯ್ತು ಅಂತ ಸ್ವಲ್ಪ ಬೇಜಾರಾಗಿ ಬಿಟ್ಬಿಟ್ಟೆ. ಆಮೇಲೆ ಎರೆ ಗೊಬ್ಬರ ಮಾಡೋ ಅಂತ ಈಗ ತಲೆಗೆ ತೊಗೊಂಡಿನ್ರಿ. ತಲೆಗೆ ತೊಗೊಂಡು 3-4 ತಿಂಗಳಾಯ್ತು, ಬಟ್ ಇನ್ನು ಕಾರ್ಯರೂಪಕ್ಕೆ ತಂದಿಲ್ಲ. ಎಲ್ಲ ಮಾಡ್ಬೇಕಂತ್ರಿ ಬೆಳಗಾವದಾಗ? ನಮ್ಮ ತಾಯಿದು ಒಂದು ಜಾಗ ಅದ, ಒಂದು 40 by 130 ಅಲ್ಲಿ ಮಾಡ್ಬೇಕಂತದ. ಬಟ್ ಏನೋ ಸಿಕ್ಕಾಪಟ್ಟೆ ನೆಗೆಟಿವ್ ಅದ. ಆಗಲ್ಲ, ರಾ ಮೆಟೀರಿಯಲ್ ಇಲ್ಲ, ಇಲ್ಲಿಂದ ತರ್ತೀನಿ, ನೀನು ಏನು ಮಾಡ್ತಿ, ನಿನ್ ಕಡೆ ಆಗಲ್ಲ ಅದ. ನೋಡೋಣ ಒಂದು ಕೈ ಹಾಕೋಣ ಅಂತ, ಎಲ್ಲ ರಾ ಮೆಟೀರಿಯಲ್ ತರಿಸ್ತಾರ ಮಾಡ್ಬೇಕಂತ, ಸ್ವತಃ ಸಿದ್ಧವಾಗಿ ನಿಲ್ಬೇಕಂತದ. ಇನ್ನು ರೈತರ ಕೈ ಹಿಡಿಬೇಕಷ್ಟ. ಅವ್ರ ಕೈ ಹಿಡಿದ್ರ ಸಣ್ಣ ಊರಾಗ ಒಂದು ಸಾಧನೆ ಹಿಡಿತಾರೆ ಸರ್, ರೈತರು ಹಿಡಿದೇ ಹಿಡಿತಾರೆ ಸರ್. ನಮಸ್ಕಾರ, ರೈತ ಬಂದರೆ ನಾನು ಕೊಟ್ಟಗಿ ಆನಂದ್ ಅಂತೇಳಿ. ಯಾವ ಸರ್? ಪ್ರಾಪರ್ ನಮ್ಮ ನರೇಗಲು, ನಾವಿರೋದು ಹುಬ್ಳಿಯಲ್ಲಿ. ನಾನು ಕ್ಷಿತಿಜ್ ರಿನ್ಯೂಬಲ್ ಎನರ್ಜಿ ಅಂತೇಳಿ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸ್ತಿದ್ದೀನಿ. ನಾವು ಹುಬ್ಳಿಯಲ್ಲಿನೇ. ಸರ್ ಕ್ಷಿತಿಜ್ ರಿನ್ಯೂವೇಬಲ್ ಎನರ್ಜಿ. ಸರ್, ಏನ್ ಮಾಡ್ತೀರಿ ಅದರಲ್ಲಿ? ಸರ್, ನಾವು ರೈತರಿಗೆ ಬೇಕಾಗಿರತಕ್ಕಂಥ ಸೋಲಾರ್ ಲೈಟ್ ಟ್ರ್ಯಾಪ್ಗಳನ್ನ, ಫೆರೋಮೋನ್ಗಳನ್ನ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸರಿ ಸರ್. ಅದು ಯೋಗ್ಯ ದರದಲ್ಲಿ ರೈತರಿಗೆ ನಾವು ತಲುಪಿಸ್ತೀರಿ ಸರ್. ಓನ್ಲಿ ಹುಬ್ಳಿ ಒಳಗೆ ಮತ್ತೆ ಸರ್ ಥ್ರೂಔಟ್ ಇಂಡಿಯಾ ಅಂಡ್ ಅಬ್ರಾಡ್ ವಿ ಆರ್ ಸಪ್ಲೈಯಿಂಗ್ ಫ್ರಮ್ ಹುಬ್ಳಿ. ಎಸ್ ಸರ್. ಬ್ರಾಂಚಸ್ ಯಾವುದೂ ಇಲ್ಲ, ಹುಬ್ಳಿ ನಮ್ಮ ಗುಂಪಿನಲ್ಲಿ ಯಾರಾದ್ರೂ ಫೋನ್ ಮಾಡಿ ನಂಗೆ ಬೇಕು ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಸೇಮ್ ಡೇ ನಾವು ಹುಬ್ಳಿಯಲ್ಲಿದ್ರೆ ಅವ್ರಿಗೆ ಕೊರಿಯರ್ ಅಲ್ಲಿ ಏನು ಅವೈಲಬಿಲಿಟಿ ಸರ್ವಿಸ್ ಏನಿದೆ ಅದ್ರ ತಕ್ಕಂಗೆ ನಾವು ಅವ್ರಿಗೆ ಸಪ್ಲೈ ಮಾಡ್ತೀವಿ. ಸರಿ 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 ಸರಿ. ಮತ್ತೆ ನಮ್ದು ಇನ್ನೊಂದು ಯೂನಿಟ್ ನಮ್ಮ ಮಿಸ್ಸಸ್ ಅವ್ರ ಹೆಸರಲ್ಲಿದೆ. ಅವರು MSc ಬಯೋಟೆಕ್. ಅವ್ರ ಹೆಸರಲ್ಲಿ ಅಕ್ಷರ ಆಗ್ರೋ ಆರ್ಗ್ಯಾನಿಕ್ ಇಂಡಸ್ಟ್ರಿ ಅಂತ ಇಲ್ಲಿ ಕುಷ್ಟಗಿ ತಾಲೂಕು ಹನುಮಸಾಗರದಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಸ್ಟಿಕ್ಕಿ ಟ್ರ್ಯಾಪ್ಸ್, ಬೇರೆ ಬೇರೆ ಡೆಲ್ಟಾ ಟ್ರ್ಯಾಪ್ಸ್, ಬೇರೆ ಬೇರೆ ಟ್ರ್ಯಾಪ್ಗಳನ್ನು ಅಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅಮ್ಮರು ಇದಕ್ಕೆ ಸ್ಪೀಕರ್ ಇಡ್ರಿ, ಮಾತಾಡ್ರಿ, ನಿಮ್ಮ ಹೆಸರು ಹೇಳ್ರಿ. ನಾನು ಭಾಗ್ಯಲಕ್ಷ್ಮಿ ಕೊಟ್ಟಗಿ ಅಂತ ಹೇಳಿ, ಇಲ್ಲಿ ಕೂತಿದಾರಲ್ಲ ಆನಂದ್ ಕೊಟ್ಟಗಿ ಅವ್ರ ಮಿಸ್ಸಸ್, ನಾವು ಧರ್ಮಪತ್ನಿ ಅಂತೇಳಿ. ಆ್ಯಕ್ಚುಲಿ ನಮ್ಮ ಮನೆಯವ್ರದ್ದು ಸಿವಿಲ್ ಆಗಿರುತ್ತೆ. ಅವರು ಮೊದಲೇ ಗ್ರಾನೈಟ್ ಬಿಸ್ನೆಸ್ ಮಾಡಿ, ಆಮೇಲೆ ಸ್ವಲ್ಪ ಸೋಲಾರ್ ಬಿಸ್ನೆಸ್ ಮಾಡಿ, ಆಮೇಲೆ ಈ ಕಡೆ ಸ್ವಲ್ಪ ಅವ್ರಿಗೆ ಅಗ್ರಿಕಲ್ಚರ್ ಕಡೆ ಮನಸ್ಸು ಹೋಯಿತು. ನಾನು ಮೂಲತಃ MSc ಬಯೋಟೆಕ್ ಆಗಿದೆ ನಂದು ಎಜುಕೇಷನ್. ನಾನು ಹೊರಗಡೆ ಹೋಗಿ ನನಗೆ ಜಾಬ್ ಮಾಡೋಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಮ್ಮದು ಮೂಲ ಫ್ಯಾಮಿಲಿ ಎಲ್ಲ ಫುಲ್ ಬಿಸ್ನೆಸ್ ಫ್ಯಾಮಿಲಿ. ನಮ್ಮ ಪಪ್ಪ ಅವರು ಎಲ್ಲ ಫುಲ್ ಥ್ರೂಔಟ್ ಫ್ಯಾಮಿಲಿನೇ ನಮ್ಮ ಬಿಸ್ನೆಸ್. ಹಾಗಾಗಿ ನಾನು ಹೊರಗೆ ಹೋಗಿ ದುಡಿಯೋಕೆ ಮನಸ್ಸಿಲ್ಲ. ಹಾಗಾಗಿ ನಾನು ನಮ್ಮ ಮನೆಯವ್ರಿಗೆ ಸಪೋರ್ಟ್ ಆಗಿ ನಿಂತು ಅವ್ರ ಜೊತೆ ನಾನು ಅವ್ರಿಗೆ ಫುಲ್ ಸಪೋರ್ಟ್ ಆಗಿ ಅವ್ರ ಜೊತೆ ಎಲ್ಲದರಲ್ಲೂ ಇದು ಮಾಡ್ತೀನಿ. ಇದು ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಗ್ರೂಪ್ ಆಗಿಂದ ಅದರಲ್ಲಿ ಜಾಯ್ನ್ ಆಗಿದ್ದಂತೂ ನಮಗೆ ಫುಲ್ ಸಪೋರ್ಟ್ ಇದೆ ಎಲ್ಲ ರೈತರಿಗಿಂದ. ನಾವು ಡೀಲರ್ ಡಿಸ್ಟ್ರಿಬ್ಯೂಟರ್ ಏನೂ ಮಾಡಿಲ್ಲ. ನಮ್ದು ಸೋಲಾರ್ ಟ್ರ್ಯಾಪ್ ಮ್ಯಾನುಫ್ಯಾಕ್ಚರ್ ಇದೆ, ಫೆರೋಮೋನ್ ಟ್ರ್ಯಾಪ್, ಸ್ಟಿಕ್ಕಿ ಟ್ರ್ಯಾಪ್ ಎಲ್ಲ ಮ್ಯಾನುಫ್ಯಾಕ್ಚರ್ ಇದೆ. ನಾವು ಡೀಲರ್ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಇದು ಪ್ರೈಸ್ ನಾವು ರೈತರಿಗೆ ಏನು ಕೊಡ್ತೀವಿ ಆ ಪ್ರೈಸ್ ಉಳಿಯೋದಿಲ್ಲ. ಆ್ಯಕ್ಚುಲಿ ಅವ್ರದ್ದು ಮತ್ತು ಅವ್ರ ಬಿಸ್ನೆಸ್ ಪರ್ಪಸಿಂದ ಅವರು ರೇಟ್ ಜಾಸ್ತಿ ಮಾಡಿ ಅವ್ರಿಗೆ ರೈತರು ತಲುಪೋದನ್ನತ್ಲೇ ಆ ರೇಟ್ ಹಾಗೆ ಉಳಿಯಂಗಿಲ್ಲ ಅನ್ನೋ ಕಾರಣದಿಂದ ನಾವು ಡೀಲರ್ ಡಿಸ್ಟ್ರಿಬ್ಯೂಟ್ ಮಾಡ್ಲಾರ್ದಾನೆ ಡೈರೆಕ್ಟ್ ರೈತರಿಗೆ ತಲುಪಬೇಕು ಅಂತೇಳಿ ಈ ಗ್ರೂಪ್ರಿಂದ ನಮಗೆ ಭಾಳ ಸಪೋರ್ಟ್ ಸಿಕ್ಕೈತಿ. ಇಷ್ಟೇ, ಒಟ್ಟು ನಮ್ಮ ಮನೆಯವ್ರಿಗೆ ನಾನು ಸಪೋರ್ಟ್ ಇರ್ತೀನಿ ಅಷ್ಟೇ ಎಲ್ಲ ರೀತಿಯಿಂದ. ನೋಡಿ ರೈತ ಬಾಂಧವ್ರೆ, ಈ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಗ್ರೂಪ್ನಲ್ಲಿ ಎಂತೆಂಥ ಡೆಡಿಕೇಟೆಡ್ ಪರ್ಸನ್ಸ್ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಈಗ 4 ಜನರು ಹೇಳ್ತಾ ಇದ್ದಾರೆ ತಮ್ಮದು. ಇದು ಓನ್ಲಿ ಸುಮ್ಮನೆ ಆಟಕ್ಕಾಗಿ ಒಂದು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳೋದಕ್ಕಾಗಿ ಇದು ಗ್ರೂಪ್ ಮಾಡಿಲ್ಲ. ಇದು ರೈತರಿಂದ ರೈತರಿಗಾಗಿ ಒಂದು ಸಹಾಯ ಹೆಲ್ಪ್ಲೈನ್ ಸಂಬಂಧ ಇದೊಂದು ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಅಂತ ಗ್ರೂಪ್ ಮಾಡಿದ್ದಾರೆ. ನೀವು ಏನಾದರೂ ಅಸಿಸ್ಟೆನ್ಸ್, ನೀವು ಗ್ರೂಪ್ನಾಗ ಸೇರಬೇಕಂತೇನಿಲ್ಲ. ನಾನು ಇವ್ರದ್ದೆಲ್ಲ ಯೂಟ್ಯೂಬ್ನೊಳಗೆ ನಾನು ಪ್ರತಿಯೊಂದೆಲ್ಲ ಡಿಸ್ಪ್ಲೇ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಇವರಿಗೆ CEO ಸಾಹೇಬ್ರಿಗೆ ಕೇಳ್ಬೋದು, ಅವರಿಗೆ ಕಾಮತ್ ಸಾಹೇಬ್ರಿಗೆ ಕೇಳ್ಬೋದು, ಇವ್ರಿ ಸಾಹೇಬ್ರಿಗೆ ನಿಮಗೆ ಡೌಟ್ಗಳಿದ್ದರೆ ಕೇಳ್ಬೋದು. ಇಲ್ಲ ಅಂತಲ್ಲ, ಇವರಲ್ಲಿ ಏನು ಪ್ರಾಡಕ್ಟ್ ಆಗ್ತಾವಲ್ಲ ಬರೀ ಓನ್ಲಿ ಅದು ಸ್ನೇಹ ಪ್ರೀತಿ ನಿಮ್ಮೊಂದಿಗೆ
ಪ್ರತಿಯೊಬ್ಬ ರೈತರಿಗೂ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಗೂಡ್ಸ್ ಕಳಿಸ್ಕೊಡ್ತೀರಲ್ಲ ಸರ್ ಅವ್ರಿಗೆ ಸೇಮ್ ಕಳಿಸ್ಕೊಡ್ತಾರೆ ಸೇಮ್ ಟೈಮ್. ಅದೇ ನಮಸ್ಕಾರ ರೀ, ನಾನು ರಾಘವೇಂದ್ರ ಮಲ್ಲಪ್ಪ ರುದ್ರಪ್ಪನವ್ರು ಅಂತ ಹೇಳ್ರಿ. ಯಾವ ಊರು? ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕು ಮಳಗಲಿ ಗ್ರಾಮ ರೀ. ಸಣ್ಣಹಳ್ಳಿ ರೀ. ಇದು ಸ್ನೇಹ ಅಂದ್ರೆ ಏನ್ರಿ, ಮೊದಲ ಸ್ನೇಹ ರೀ. ಆ ನಂತರ ಅಲ್ಲಿ ನಾವು ಸ್ನೇಹದಿಂದ ಹೋದ್ರೆ ಪ್ರೀತಿಯಿಂದ ಕರ್ಕೋತಾರ, ನಮ್ಮೊಂದಿಗೆ ಹೊಂದ್ಬಿಡ್ತಾರೆ. ಹೆಂಗಂದ್ರೆ ಈಗ ನಾನು ಒಕ್ಕಲ್ತನ ಮಾಡಕೈತಿ ಹೆಂಗ್ ಮಾಡ್ತಿದ್ನಿ ಅಂದ್ರೆ ಮೊದಲ 1997 ಅಂದ್ರೆ ಒಕ್ಕಲ್ತನ ಮಾಡ್ತಿದ್ದೆ. ನಾನು ಅವಾಗಿಂತ ಬರೀ ಲಾಸ್ಟ್ನಾಗ ಬರ್ತೀನಿ, ಕೆಮಿಕಲ್ ಯೂಸ್ ಮಾಡ್ಕೊಂತ ಲಾಸ್ಟ್ನಾಗ ಬರ್ತಿದ್ದೀನಿ. ಏನಾಯ್ತ್ರಿ, ಈ ಗ್ರೂಪ್ನಾಗ ನಾನು ಸೇರ್ಕೊಂಡಾಗಿಂತ ರೀ ನನಗೆ ಏನಾಯ್ತು ಅಂದ್ರೆ, ನನಗೆ ಈಗ ಎರೆಹುಳ ಗೊಬ್ಬರ ಮಾಡ್ಬೇಕಂತ ಮಾಡಿದನು. ನನಗೆ ಎರೆಹುಳ ಗೊಬ್ಬರ ಬೇಕಂದ್ರೆ ಬೇರೆ ಕಡೆ ಹೋಗಿ ನಾ ಎರೆಹುಳ ಗೊಬ್ಬರ ತಗೋಬೇಕಾದ್ರೆ ಕುಣ್ಕೋಬೇಕಾಕೈತ್ರಿ. ಈ ಗ್ರೂಪ್ನಾಗ ನಾ ಕಾಮೆಂಟ್ ಹಾಕಿದ ಕೂಡಲೇ ಇಲ್ಲ ನಮ್ಮ ಅಂತ್ಯಕದ ಬರಿ ಅಂತ ಹೇಳಿ ಕಾಮತ್ ಅವ್ರು ಹೇಳ್ರಿ, ಫ್ರೀಗೆ ಒಟ್ಟ ಫ್ರೀ ಆಗಿರಿ, ಅದ್ರೊಳಗೆ ದುಡ್ಡು ಕೊಡೋಂಗಿಲ್ಲ ಏನಿಲ್ಲ, ನಮ್ಮ ಹತ್ತಿರ ಅದಾವು ಫ್ರೀ ಅದಾವು, ನಮ್ಮ ಹತ್ತಿರ ನೀನು ಯಾರಿಗೂ ದುಡ್ಡು ಕೊಡಬೇಡ, ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಹಿಂಗಂತ. ನಾನೀಗ ಆಲ್ರೆಡಿ 1 ಆಕಳದಂತ್ರ 25 ಆಕಳ ಮಾಡಿದ್ದೇನೆ ರೀ. ಎರೆಹುಳು ಗೊಬ್ಬರ ರೆಡಿ ಮಾಡತ್ತೇನೆ ರೀ, ಜೇನು ಸಾಕಾಣಿಕೆ ಮಾಡತ್ತೇನೆ ರೀ, ಹೈನುಗಾರಿಕೆ ಮಾಡತ್ತೇನೆ ರೀ. ಈ ಗ್ರೂಪ್ ನಿಂತ್ರ ಒಂದ ದೃಷ್ಟಿ ಅಂತ ಅಲ್ರಿ, ನಾವು ಈಗ ಯಾವ್ದು ನಮಗೆ ಏನು ಎಲ್ಲಿಗೆ ಬಂದು ನಿಂದಿರ್ತೈತಲ್ರಿ ಅಲ್ಲಿಗೆ ಏನೋ ವಿಚಾರ ಮಾಡ್ರಿ ಅಲ್ಲಿಂದ ಮೂವ್ ಆಗಕ್ಕೆ ನಮಗೆ ಏನು ಬೇಕಲ್ಲ ಅದು ನಮ್ಮ ಗ್ರೂಪ್ನಾಗ ಸಿಗ್ತೈತ್ರಿ. ಒಂದು ವಿಚಾರ ಆದ್ರೆ ಏನ್ರಿ, ಮಾರ್ಕೆಟಿಂಗ್ ಮಾತ್ರ ಹೆಂಗಂದ್ರಿ, ನಮ್ದು ಏನೋ ಮಾರ್ಕೆಟ್ ಮಾಡೋದಿತ್ತಂದ್ರು ಈ ಗ್ರೂಪ್ನಾಗ ಹಾಕಿರ ಮಾರ್ಕೆಟ್ ಅಗದಿ ಆನ್ ದಿ ಸ್ಪಾಟ್ ರೀ. ನಾವು ಏನೋ ತಗೋಬೇಕಾಯ್ತಂದ್ರು ಆನ್ ದಿ ಸ್ಪಾಟ್. ಸರಿ ಸರಿ ಸರಿ, ಈ ತರ ಅನುಕೂಲ ಐತ್ರಿ ಗ್ರೂಪ್ನಿಂದ. ಅಚ್ಚಾ, ಈ ಗ್ರೂಪ್ನಿಂದ ನಾ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಗ್ರೂಪ್ ನಾವು ಭಾಳ ಮಹಾನ್ ವ್ಯಕ್ತಿಗಳಿದ್ದೀರಿ. ನನಗೆ 4-5 ಮಂದಿ ಇದು ಮಾಡಿ ನೀವು ಡೆಡಿಕೇಶನ್ ಇದ್ದೀರಿ ಅದ್ರ ಸಲುವಾಗಿ. ಈಗ ಪ್ರತಿ ತಿಂಗಳೇ ನೀವು ಇದು ಮಾಡ್ತಿರಲ್ಲ, ಮೀಟಿಂಗ್ ಮಾಡ್ತೀರಿ, ಸಮ್ಮೇಳನ. ಈಗ ಸ್ಟೇಟ್ ಲೆವೆಲ್ ಎಲ್ಲ 18 ಡಿಸ್ಟಿಕ್ ಅವರು ನಿಮ್ಮ ಗ್ರೂಪ್ನಾಗ ಅದಾರ. 18 ನೀವು 18 ಡಿಸ್ಟಿಕ್ನಾಗೂ ಹೋಗಿ ಮಾಡ್ತೀರಿ. ಹೌದ್ರಿ. ಹೌದು. ಪ್ರತಿ ತಿಂಗಳು ಒಂದೊಂದು ಬೇರೆ ಹೋಗ್ತೀರಿ. ಇದರಿಂದ ಏನಾದರೂ ಮೆರಿಟ್ಸ್ ಏನಾದರೂ ಕಂಡು ಬಂದವ ನಿಮಗೆಲ್ಲರಿಗೆ? ಕಂಡು ಬಂದವಲ್ರಿ ಮೆರಿಟ್ಸ್ ಅಂದ್ರೆ? ಮೆರಿಟ್ಸ್ ಸರ್ ಒಳ್ಳೆ ಇದರಿಂದ ಲಾಭ ರೈತರಿಗೆ ಏನಾದ್ರು ಕಂಡು ಅಭಿಪ್ರಾಯ. ಹೌದ್ರಿ. ಏನ್ ಕಂಡು ಬಂದವ? ಈಗ ನೋಡ್ರಿ ಹಂಗ ಈಗ ಇಲ್ಲಿ ಬಂದೇವ್ರಿ. ಇಲ್ಲಿ ಬಂದ ಏನ್ ಮಾಡತ್ತಾರ, ಈಗ ಎಲ್ಲರೂ ಆಕಳ ಸಾಕಾಣಿಕೆ ಮಾಡ್ತಾರ, ಗೋ ಸಾಕಾಣಿಕೆ ಮಾಡ್ತಾರೆ. ಅದಕ್ರಿ ಪ್ರತಿಯೊಬ್ಬರಿಗೂ ಆಕಳ ಸಾಕೋದಂದ್ರೆ ಏನ, ಹೈನುಗಾರಿಕೆ. ಹೌದ್ರಿ. ಹೈನುಗಾರಿಕೆ ಒಂದು ಬಿಟ್ರೆ ಭಾಳ ಅಂದ್ರ ನಮ್ಮ ಪೂರ್ವಜರು ಮಾಡಿದ್ದ ಸಗಣಿ ಗೊಬ್ಬರದಂತ್ರ 2 ಉತ್ಪನ್ನ. ಈಗ ಇವ್ರು 1 ಆಕಳದಂತ್ರ ನನ್ನ ಅಂದಾಜ ಹೈನುಗಾರಿಕೆ ಅಂತ ಬರೋ ಉತ್ಪನ್ನ ಎಷ್ಟೈತ್ಲ ಅದ್ರ 100 ಪಟ್ಟು ಉತ್ಪನ್ನ ಇವ್ರ ಬ್ಯಾರೆ ಉತ್ಪನ್ನ ಅಂತ್ರ ಗೋಮೂತ್ರ ಮತ್ತು ಸಗಣಿ ಅಂತ ಇವ್ರ 1 ಪಟ್ಟು ಇದ್ದದನ್ನ ಹಾಲಿನಿಂದ ಬರೋ 1 ಪಟ್ಟು ಉತ್ಪನ್ನ ಆಗೈತಿ, 100 ಪಟ್ಟು ಬೇರೆ ಉತ್ಪನ್ನ ಮಾಡತ್ತಾರ ಇವ್ರ ಮಾಡಕತ್ತ. ಇದು ಈಗ ನಮಗ ಒಟ್ಟರಿಗೂ 18 ಜಿಲ್ಲಾ ರೈತರಿಗೂ ಇದು ನಮಗೊಂದು ಮಾರ್ಗದರ್ಶನ. ಸರಿ ಸರಿ, ಶ್ರಮಗೊಂಡು ಸರ್ ಅದ್ರೊಳಗೆ ಸಕ್ಸಸ್ ಆಗೇ ಪೂರ್ತಿ ಸಕ್ಸಸ್ ಆಗ್ಯಾರ. ಹೌದು ಸರ್, ಹೌದು ಸಕ್ಸಸ್ ಆಗಿದಾರ ಅಷ್ಟ ಅನ್ನೋಕ್ಕಿಂತ ರೀ 18 ಜಿಲ್ಲಾ ರೈತರನ್ನೆಲ್ಲ ಸಕ್ಸಸ್ ಮಾಡ್ತಾರ ಅನ್ನೋ ನಂಬಿಕೆ ಬಂದೈತ್ರಿ ನಾವು. ಈಗ ಅವ್ರಿಗೆ ಹೆಂಗ್ ಟ್ರೈನಿಂಗ್ ಕೊಡ್ತಾರೆ, ಈಗ ಟ್ರೈನಿಂಗ್ ಐತ್ರಿ ಈಗ ನಮಗ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ವಿಭೂತಿ ಹೆಂಗ್ ರೆಡಿ ಮಾಡ್ಬೇಕು, ಗೋವಾರಕ್ಕೆ ಹೆಂಗ್ ರೆಡಿ ಮಾಡ್ಬೇಕು, ಹಿಂಗೆ ಈ ತರ ನಮಗ್ ಪ್ರತಿಯೊಂದು ಯಾವ ಈಗ ನಾವು ಈಗ ಆಲ್ರೆಡಿ ಒಂದು 8 ತಿಂಗಳು ಫಂಕ್ಷನ್ ಮಾಡಿದ್ರಿ. ಪ್ರತಿ ಒಂದನೇ ಫಂಕ್ಷನ್ 2ನೇ ಫಂಕ್ಷನ್ ಡಿಫ್ರೆನ್ಸ್ ಆಗತೈತಿ, 2ನೇ ದಿನ 3ನೇ ಡಿಫ್ರೆನ್ಸ್ ಆಗತೈತಿ. ಈಗ ಇಲ್ಲಿ ನೋಡ್ರಿ ಇದು ನಮಗ್ ಏನಾಗ್ಬಿಟ್ಟಿತ್ತು ಅಂದ್ರೆ ಇದು ಅದ್ಭುತ ಆಗ್ಬಿಟ್ಟೈತ್ರಿ. ಹಿಂಗೆ ಪ್ರತಿಯೊಂದು ಕಡೆ ಹೋದಲ್ಲಿ ಒಂದೊಂದು ನಿಮ್ಗೆ ಪ್ರಾಫಿಟ್ ಪಾಯಿಂಟ್ ಸಿಗ್ತಾ ಇವೆ 100%. ಹೌದು. ಓಕೆ ಓಕೆ. ಅದು ಹೆಂಗಂದ್ರಿ, ಈಗ ಎಲ್ಲಾರ ಹೋಗ್ಬೇಕಾದ್ರೆ ನಾವು ನೋಡ್ರಿ ನೀವು ಗೌರ್ಮೆಂಟ್ ಸ್ಕೀಮ್ ಅದಾವ್ರಿ. ಹೆಂಗ ಈಗ ಇದ ಟ್ರೈನಿಂಗ್ ಕೊಡ್ಬೇಕಾದ್ರೆ ಅವ್ರಿಗೆ ಏನಾಗಬೇಕು, ಎಲ್ಲ ಇದು ಟ್ರೈನಿಂಗ್ ಮಾಡ್ಬೇಕಂತ ಫಂಕ್ಷನ್ ಮಾಡ್ಕೋಬೇಕು. ಅವರೆಲ್ಲ ತುಂಬಾ ಅವ್ರಿಗೆ ಮೀಟಿಂಗ್ ಎಷ್ಟು ಅಭ್ಯರ್ಥಿಗಳು ಬೇಕು ಅಷ್ಟು ಅಭ್ಯರ್ಥಿಗಳು ಬೇಕು. ನಮ್ದು ಹಂಗೇನಿಲ್ಲಲ್ರಿ, ನಾವು ಒಬ್ಬರೇ ಇದ್ರು ಕೊಡ್ತಾರೋ 100 ಮಂದಿ ಇದ್ರು ಕೊಡ್ತಾರೋ, ಲಿಮಿಟೇಡ್ ಇಲ್ಲ. ಹಿಂಗೆ ಇಲ್ಲಿ ಟ್ರೈನಿಂಗ್ ಆಗತೈತಿ. ಧನ್ಯವಾದಗಳು ಸರ್. ನೋಡಿ ರೈತ ಬಾಂಧವ್ರೆ, ಈಗ ಇವರು ಎಲ್ಲ ಸ್ನೇಹ ಪ್ರೀತಿ ಬಳಗದವ್ರಿಗೆ ಮಾತಾಡ್ಸಿ 4 ಮಂದಿ, ಇನ್ನೂ ಎಷ್ಟು ಮಂದಿ ಮಾತಾಡ್ತಾರೆ ಅವ್ರೊಂದು ನಾ ತಗೋತೀನಿ, ಇಲ್ಲ ಅಂತಿಲ್ಲ. ತಮ್ಮಲ್ಲಿ ಕಳಕಳಿ ವಿನಂತಿ ಏನಂದರೆ, ನನ್ನ 430 ವಿಡಿಯೋದೊಳಗೆ 230 ವಿಡಿಯೋ ಬರೀ ರೈತರ ಸಂಬಂಧ ಮಾಡಿದ್ದೀನಿ ನಾನು. ಅದು ಹೆಚ್ಚು ಕರಿತೀನಿ. ಹೆಚ್ಚು ಅದಕ್ಕಪ್ಪ ಅಂದ್ರೆ
ಮಿನಿಮಮ್ 75-80% ನೈಸರ್ಗಿಕವಾಗಿ ಮಾಡ್ಬೇಕು. ಅಂಥವ್ರದ್ದು ಮಾಡೀನಿ ನಾ. ಒಂದು 10-20% ಯಾವುದೋ ಒಂದು ರೋಗ ಬಿದ್ದಿರ್ತದೆ, ಕೆಮಿಕಲ್ ಹೊಡಿಬೇಕಾಗತ್ತೆ. 100% ನಾವು ನೈಸರ್ಗಿಕ ಮಾಡಂತ ಯಾರಿಗೆ ಹೇಳಲ್ಲ. ಹೆಚ್ಚು 75-80% ನೀವು ನೈಸರ್ಗಿಕ ಮಾಡಿರಿ. ಈ ಮುಂದಿನ ಪೀಳಿಗೆ ನಮಗೆ ನೈಸರ್ಗಿಕ ತಿನ್ನಿಸ್ರಿ ಅಂತ ನಾವು ರೈತರಲ್ಲಿ. ಯಾಕಂದರೆ ವಿಷ ತಿನ್ನಿಸೋನು ರೈತನೇ, ಅಮೃತ ತಿನ್ನಿಸೋನು ರೈತನೇ. ಪ್ರತಿ ಫುಲ್ ಕೆಮಿಕಲ್ ಮಾಡಿದ್ರೆ ವಿಷ, ಅದು ನೈಸರ್ಗಿಕವಾಗಿ ಮಾಡಿದ್ರೆ ಅದು ಏನದು ಅಂದ್ರೆ ಅಮೃತ. ಅದು ಅಂದರೆ ನೈಸರ್ಗಿಕ ಕೃಷಿ. ಅದು ರೈತನೇ ಎಲ್ಲ ತಿನ್ನಿಸ್ಬೇಕು. ರೈತ ತುತ್ತು ಬಾಯಾಗಿಟ್ಟಾಗೆ ನಾವು ತಿನ್ನಬೇಕು. ಅದು ವಿಷ ಇರುತ್ತೋ, ನೈಸರ್ಗಿಕ ಇರುತ್ತೋ, ಅಮೃತ ಇರುತ್ತೋ, ಅದು ರೈತನಿಗೆ ಬಿಟ್ಟು ವಿಚಾರ. ಆದಷ್ಟು ನಾವು ರೈತರಲ್ಲಿ ರಿಕ್ವೆಸ್ಟ್ ಮಾಡೋದು, ಆದರೆ ನೈಸರ್ಗಿಕ ಕೃಷಿಯನ್ನು ಬೆಳೀರಿ ಅಂತ ನಾವು ರಿಕ್ವೆಸ್ಟ್ ಮಾಡೋ ಸಂಬಂಧ ಇದೊಂದು ರೈತರ ಸೇವೆ ಸಂಬಂಧ. ನಿಮ್ಮಲ್ಲಿ ಯಾರಾದರೂ ಸಾಧಕರ ರೈತರಿದ್ರೆ, ರೈತ ಸಾಧಕರು ಯಾರಾದರೂ ದೊಡ್ಡ ಸಾಧನೆ ಮಾಡಿದ್ರು, ಈಗ ಶ್ರೀಮಗೊಂಡವ್ರು ಹಂಗೆ ಯಾರಾದರೂ ಸಾಧನೆ ಮಾಡಿದರು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು, ಈಗ ಶ್ರೀಮಗೊಂಡವ್ರದ್ದು ನಾನು ಯೂಟ್ಯೂಬ್ ಮಾಡಿದ್ದೀನಿ ಮುಂಚೆನೇ ಬಂದಿಲ್ಲಿ. ಅದಕ್ಕೆ ನಾನು ನನ್ನ ಜೀಪ್ ತೊಗೊಂಡು, ನನ್ನ ಡೀಸೆಲ್ ತೊಗೊಂಡು, ನನ್ನ ಊಟ, ನನ್ನ ಟಿಫಿನ್ ಜೊತೆ ಆಲ್ ಕರ್ನಾಟಕ ಎಲ್ಲೇ ಇದ್ದರೂ ನಾ ಬರ್ತೀನಿ. ಯಾರಿಂದರೂ ಒಂದು ಪೈಸಾ ತೊಗೊಳಲ್ಲ. ಯಾಕಂದರೆ ರೈತರಿಂದ ಯಾರೂ ಪೈಸಾ ತಿನ್ನಬಾರ್ದು, ಯಾರೂ ತಿನ್ನಬಾರ್ದು. ಯಾಕಂದ್ರೆ ನಿಜವಾದ ಹರಿಶ್ಚಂದ್ರ ಅಂದರೆ ಜಗತ್ತಿನೊಳಗೆ ರೈತ ಒಬ್ಬನೇ. ಅದಕ್ಕಾಗಿ ರೈತರ ಸೇವೆಗಾಗಿ ನಾನು ಇದು ಯೂಟ್ಯೂಬ್ ಚಾನಲ್ ಮಾಡೀನಿ. ದಯಮಾಡಿ ನಿಮ್ಮಲ್ಲಿ ಯಾರಾದರೂ ಸಾಧಕರಿದ್ದರೆ ನಮಗೆ ಫೋನ್ ಮಾಡಿರಿ, ನಮಗೆ ತಿಳಿಸ್ರಿ. ನಾವು ಸ್ವಂತ ಖರ್ಚಿನಿಂದ ಹೋಗಿ ನಾವು ಅಲ್ಲಿ ಮಾಡ್ಕೊಂಡು ಬರ್ತೇವೆ, ಅಪ್ಲೋಡ್ ಮಾಡ್ತೇವೆ. ಇಷ್ಟೇ, ಯಾರಿಂದಲೂ ಒಂದು ಪೈಸಾ ತೊಗೊಳೋದಿಲ್ಲ ನಾವು. ಸಾಧಕರಿಂದೂ ತೊಗೊಳಲ್ಲ, ರೈತರಿಂದೂ ತೊಗೊಳಲ್ಲ. ನೀವು ನಾನು ಯೂಟ್ಯೂಬ್ಗಳನ್ನು ನೋಡ್ಬೋದು. ಬಟ್ ಯಾರಿಗಾದರೂ ನೀವು ಅವ್ರ ಫೋನ್ ನಂಬರ್ ಇವೆ, ಆ ಫೋನ್ ನಂಬರ್ ಹಚ್ಚಿ ಕೇಳ್ಬೋದು. ಅವ್ರಿಗೆ ಏನ್ರಿ IG ಕನ್ನೂರು ವ್ಲಾಗ್ ಮಾಡ್ತಾರಲ್ಲ, ನಿಮ್ಮಿಂದ ಏನಾದರೂ ಹಣ ಪಡೆದಿದ್ದಾರೆ ಅಂತ ಕೇಳ್ಬೋದು. ನಿಮ್ಗೆ ಗೊತ್ತಾಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಿಸ್ವಾರ್ಥ ಸೇವೆ ಒಳಗೆ ದೊಡ್ಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದ. ಅದು ನನಗೆ ಸಿಕ್ಕದ ರೈತರ ಬಳಿ ಹೋಗಿ. ಯಾಕಂದ್ರೆ ರೈತರಂಥ ಶ್ರೀಮಂತ ಯಾರೂ ನಾನು ನೋಡಲಿಲ್ಲ ಇನ್ನೂವರೆಗೆ. ರೈತರಂಥ ಶ್ರೀಮಂತ ಯಾರೂ ಮಗ್ಗಲ್ಕಿನ ಮನೆಯವ್ರು ನಿಮಗೆ ಸಿಟಿ ಒಳಗೆ ಹೋಗಿ ನೋಡ್ರಿ. ಈಗ ಮಗ್ಗಲ್ಕಿನ ಮನೆಯವ್ರು ನೀವು ಮಾತಾಡ್ಸೋರು ನೀವು ಯಾರು ಅನ್ನೋದು. ಅದೇ ಒಬ್ಬನ ರೈತನ ಮನೆಗೆ ಹೋಗಿ ಊಟ ಮಾಡಿ ನಿಮ್ಗೆ ಮಜ್ಜಿಗೆ ಕೊಟ್ಟು ಕಳಿಸ್ತಾನೆ ಅವನು. ಅಂಥ ಶ್ರೀಮಂತ ನಾ ಯಾರೂ ನೋಡಲ್ಲ. ದಯಮಾಡಿ ನಿಮ್ಮಲ್ಲಿ ಸಾಧಕರಿದ್ದರೆ ತಿಳಿಸ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ ನಾನು. ಮತ್ತೆ ಯಾರು ಮಾತಾಡ್ತೀರಿ ಸರ್? ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಹೇಳಿ ರೈತ. ಮಡವಾಳಪ್ಪ ಚಂದ್ರಪ್ಪ ಇಂಗಳಿಗೆ ಅಂತ ಹೇಳಿ. ಹಾಂ ಸರ್. ಮುರುಗೋಡಸೂರು ರೀ, ತಾಲೂಕು ಸವದತ್ತಿ, ಜಿಲ್ಲಾ ಬೆಳಗಾವಿ ರೀ. ಹಾಂ. ನಾವು ಈ ಸ್ನೇಹ ಪ್ರೀತಿ ನಿಮ್ಮಂದಿ ಗ್ರೂಪಿನ ಒಂದು ಸದಸ್ಯರು ನಾವು ಸಲಹಾ ಸಮಿತಿ ಒಳಗೆ ಇದ್ದಾರೆ. ಹಾಂ ಸರ್. ಈಗ ನಾವು ಸಂಚಾರಿ ಮಳಿಗೆ ಅಂತೇಳಿ ಈಗ ಒಂದು 2 ತಿಂಗಳು ಹತ್ರ ಅದನ್ನ ಚಾಲೂ ಮಾಡಿರಿ. ಸಂಚಾರಿ ಮಳಿಗೆ ಅಂತ ಸ್ಟಾರ್ಟ್ ಮಾಡಿ. ಹಾಂ ಸರ್. ಬುಕ್ಸ್ಗಳು, ಆಮೇಲೆ ಯೂನಿವರ್ಸಿಟಿ ತಂದು ಮಾಡೋದು ರೀ. ಸರಿ ಸರಿ. ಮತ್ತು ಕೃಷಿ ಪರಿಕರಗಳು ರೀ. ಹಾಂ ಸರ್. ಇವನ್ನೆಲ್ಲ ಈ ಕಾರ್ಯಕ್ರಮದಾಗ ನಾವು ಎಲ್ಲಿ ಅವರ ಕಾರ್ಯಕ್ರಮ ಇಟ್ಕೋತಾರಲ್ಲ ರೀ, ಹಾಂ ಸರ್, ಅಲ್ಲಿ ನಾವು ಹೋಗಿ ಅವ್ರನ್ನ ಪ್ರೆಸೆಂಟೇಷನ್ ಮಾಡೋದು, ಅವ್ರ ಮಾಹಿತಿ ಕೊಡ್ರಿ. ಹಾಂ ಸರ್. ಅವ್ರು ಯಾರು ಖರೀದಿ ಮಾಡ್ತಾರೋ ಇದು ಮಾಡಕ್ಕೆ ಬರ್ತದೆ. ಹಾಂ ಹಾಂ ಸರ್. ಈಗ ನೀವು ಇಲ್ಲಿ ಗ್ರೂಪ್ನೊಳಗೆ ಸೇರ್ಕೊಂಡು ಎಷ್ಟು ವರ್ಷ ಆಯ್ತು ರೀ? ಸುಮಾರು ಒಂದು 2 ವರ್ಷ ಆದ್ರೆ. 2 ವರ್ಷ ಆಯ್ತು ಗ್ರೂಪ್ನೊಳಗೆ ಸೇರ್ಕೊಂಡು. ಹಾಂ. ಈಗ ನೀವಾದರೂ ನೈಸರ್ಗಿಕ ಹೆಚ್ಚಿಗೆ ಮಾಡ್ತೀರೋ ಅಥವಾ ಕೆಮಿಕಲ್ ಮಾಡ್ತೀರಿ? ನಾವು ಪೈಲ ನೈಸರ್ಗಿಕನೇ ಐತ್ರಿ, ನಡಕ್ಕೆ ಕೆಮಿಕಲ್ ಆದ್ರೆ ಅದು. ಈಗ ಅವೇರ್ನೆಸ್ ಬರೋ ಅಂತಲಿ ಎಲ್ಲ ಕೆಮಿಕಲ್ ಅನ್ನೋದು ಬಂದ್ ಮಾಡತ್ತೆ. ವರ್ಷದಿಂದ ವರ್ಷಕ್ಕೆ 0 0. ಈಗ 2 ವರ್ಷ ಆಯ್ತು ನಾವು ಒಟ್ಟು ಒಂದು ಸ್ವಲ್ಪ ಕೆಮಿಕಲ್ ಹಾಕಿಲ್ರಿ. ಹಂಗೆ ನೋಡ್ರಿ ನಾವು 5 ವರ್ಷ ಆದ್ರಿ ಈಗ ಕೆಮಿಕಲ್ ಕಡಿಮೆ ಮಾಡಿ. ಈಗ ಪೂರಾ 0 ಆಗೈತೆ. 0 ಆಗ್ಯದ. ಈಗೆಲ್ಲ ರಾಸಾಯನಿಕದ ನಾವು ನಾವು ಇಳುವರಿ ಕಡಿಮೆ ಬಂದ್ರು ಅದ್ರ ಹಾಕೋದು ಬೇಡ. ಈ ಸದ್ಯ ನಮ್ಮಲ್ಲ ಗೋಧಿ ಐತಿ, ಕಬ್ಬು ಐತ್ರಿ, ಇಳುವರಿ ಗಣನೀಯವಾಗಿ ಕಡಿಮೆ ಐತ್ರಿ. ಆದ್ರೆ ವಿಷ ಹಾಕಿ ವಿಷ ತಿನ್ನೋದು ಬೇಡ ಅಂತೇಳಿ ನಾವು ಬಿಟ್ಟವ್ರ ಅದು. ಸರಿ 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 ಸರಿ. ಗೊತ್ತಾದ ಬಳಕ್ರಿ, ಗೊತ್ತಾಗೋಕ್ಕಿಂತ ಮೊದಲು ಅದು ಅನಿವಾರ್ಯ ಐತೆ. ಓಕೆ, ಧನ್ಯವಾದಗಳು ಸರ್. ನನ್ನ ಹೆಸರು ನೀಲಾಂಬಿಕೆ ಸಂಗನಗೌಡ ಪಾಟೀಲ್ ಅಂತ ಹೇಳಿ. ಯಾವ ಊರು? ನಮ್ಮದು ಮುದ್ದೇಬೇಳೆ ರೀ. ಮುದ್ದೇಬೇಳೆ ಯಾವ ಊರು? ತಂಗಡಿಗೆ, ಮುದ್ದೇಬೇಳೆ ತಾಲೂಕು, ತಂಗಡಿಗೆ ಗ್ರಾಮ ರೀ. ನೀವು ನೈಸರ್ಗಿಕ ಕೃಷಿಕರಿ? ನಾವು ಸಾವಯವ ಕೃಷಿ ಮಾಡ್ಲಿಕ್ಕೆ ಮಾಡಕತ್ತೀವಿ ಸರ್. ಎಷ್ಟು ವರ್ಷ ಆಯ್ತು ಮಾಡಿ? ಈಗ ನಾವು 4-5 ವರ್ಷ ಆಯ್ತು ಸರ್. ಸ್ನೇಹ ಪ್ರೀತಿ ಗ್ರೂಪ್ ಪರಿಚಯ ಆಗಿ ನಮ್ಗೆ ಈಗ 2.5 ವರ್ಷ ಆಯ್ತು ಸರ್. ನಾವು ಫಸ್ಟ್ ಇಲ್ಲಿ ರೂಪೇಶ್ ಸರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮಗೆ ಇದನ್ನ ಮಾಡಲಿಕ್ಕೆ ಧೈರ್ಯ ಮತ್ತು ಸ್ಫೂರ್ತಿ ಇದ್ದವರು ರೂಪೇಶ್ ಸರ್. ಹಾಂ ಸರ್. ಅದಕ್ಕಿಂತ ಮುಂಚೆ ನಾವು ಕನ್ನೇರಿ ಮಠದ ಅಜ್ಜಾರ ಕೆಲವು ವಿಡಿಯೋಗಳನ್ನು ನೋಡಿ ಕರೋನಾದಲ್ಲಿ
ನಾವು ನಿರ್ಧಾರ ಮಾಡಿದ್ವಿ ಫಸ್ಟ್ ನಾವು ಆಕಳ ಸಾಕಬೇಕು ಅಂತ. ನಾವು ಈ 4 ವರ್ಷದಿಂದ ಒಂದು ಆಕಳ ತಂದಿವ್ರಿ. ತಂದು ನಮ್ಮ ಮುದ್ದೇಬೇಳೆಯಿಂದ 10 ಕಿಲೋಮೀಟರ್ ಅಂತರದಲ್ಲಿ ಮೇನ್ ರೋಡಿಗೆ ಇಲ್ಕಲ್ ರೋಡಿಗೆ ನಮ್ದು ಹೊಲ ಇದೆ ರೀ 8 ಎಕರೆ. ಅಲ್ಲಿ ನಾವು ಒಂದು 2 ರೂಮ್ ಕಟ್ಸಿದ್ವಿ. ಫಸ್ಟ್ 2 ರೂಮ್ ಕಟ್ಟಿಸಿ ಬೋರ್ ಹಾಕಿದ್ವಿ, ದನಕ್ಕೆ ನೀರು ಬೇಕಲ್ಲ ಅಂತ ಹೇಳಿ. ಬೋರ್ ಹಾಕ್ಸಿದ್ಮೇಲೆ ಆಕಳ ತಂದಿವ್ರಿ. ಆಕಳ ತಂದು ಅಲ್ಲಿ ನಾವಿಬ್ರು ಗಂಡ ಹೆಂಡತಿ ಆಕಳ ತಂದ್ಮೇಲೆ ನಾವು ಆಕಳ ಸಾಕಿದ್ದು ನೋಡಿ ನಮ್ಮ ಊರಿನಲ್ಲಿ ರೈತರ 1-2 ಆಕಳ ಕೊಟ್ರು. ನೀವು ಆಕಳ ಮೇಲೆ ಎಷ್ಟು ಪ್ರೀತಿಯಿಂದ ಸಾಕಾಕತ್ತಿರಲ್ಲ, ನಮ್ಮ ಒಂದಿಷ್ಟು ಸಾಕ್ರಿ ಅಂತ ಹೇಳಿ. ಹಂಗಾಗಿ ನಮ್ಮ ಹಂಗ 1 ಆಕಳಗಳು ನಾವು ಸಾಕೋದ್ ನೋಡಿ ನಮ್ಗೆ ಬೇರೆ ಬೇರೆದವ್ರು ಆಕಳ ಕೊಟ್ಟಾಗ ಇವಾಗ 8 ಆಕಳ ನಮ್ಮಲ್ಲಿ ಆದು ಸರ್. ನಾವು ಶಿಕ್ಷಕರಾಗಿ ಹಸುಗಳನ್ನು ಸಾಕಿದ್ರೆ ಮಾತ್ರ ಈ ಸಾವಯವ ಕೃಷಿ ಆಗುತ್ತಾ ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಸಾಕಿ ಅದರ ಎಫರ್ಟನ್ನು ತೋರಿಸಿದಾಗ ಮಾತ್ರ ಜನರಿಗೆ ಅವ್ರು ಮಾಡಾತಾರ, ನೌಕರಿದಾರು ಮಾಡಾತಾರ ಅಂದ್ರೆ ನಾವು ಯಾಕೆ ಮಾಡಬಾರ್ದು ಅನ್ನೋದಲ್ಲಿ ಅವ್ರ ಮನಸ್ಸಿನಲ್ಲಿ ಬರಲಿ ಅಂತ ಹೇಳಿ ಮಾಡೋದಕ್ಕಿಂತ ಅದನ್ನು ನಾವು ಜಾರಿಗೆಗೊಳಿಸಿ ಮಾಡಿ ತೋರಿಸೋಣ ಅಂಥೇಳಿ ನಾವಿಬ್ಬರು ದಂಪತಿಗಳನ್ನು ನಿರ್ಧಾರ ಮಾಡಿ ನಾವು ಹಸುಗಳನ್ನು ಸಾಕಿ ಸಾವಯವ ಕೃಷಿ ಮಾಡ್ಲಿಕ್ಕತ್ತೀವಿ ರೀ. ಅದ್ರ ಜೊತೆಗೆ OWDC, ಜೀವಾಮೃತ ಮತ್ತು ಘನ ಜೀವಾಮೃತ, ಗೋಕೃಪಾಮೃತ ಇವುಗಳನ್ನು ಬಳಸಿ ನಾವು ಕಬ್ಬು ಬೆಳೆದಿವಿ. ಕಬ್ಬು ನಮ್ಮದು ಭಾಳ ಕಡಿಮೆ ಬಂತು, ಜಾಸ್ತಿ ಇಳುವರಿ ಬರಲಿಲ್ಲ. ಯಾಕಂದ್ರೆ ನಮ್ಮ ಭೂಮಿಗಳು ಹೊಂದ್ಕೊಂಡ್ಬಿಟ್ಟವು ಏನು ಕೆಮಿಕಲಿಗೆ. ಹಾಗಾಗಿ ಸಡನ್ ಆಗಿ ಇದು ಜಾಸ್ತಿ ಬರಲ್ಲ, ಆದ್ರೆ ಭೂಮಿ ಕೆಡೋದಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ 2 ವರ್ಷದಿಂದ ಕಬ್ಬು ಬೆಳೆದಾದ್ಮೇಲೆ ಅದನ್ನ ಸುಡಲ್ಲ ರೀ ನಾವು, ಅದನ್ನ ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ. ಅದನ್ನೇ ಮತ್ತೆ ಅದರ OWDC ಮತ್ತು ಜೀವಾಮೃತಗಳನ್ನ ನೀರೊಳಗೆ ಬಿಡ್ತೀವಿ. ಹಾಗಾಗಿ ನಾವು ಫಸ್ಟ್ ಇವನ್ನೆಲ್ಲ ಬೆಳೆದಕ್ಕಿಂತ ಮುಂಚೆ ನಾವು ಒಳ ಬೇಸಾಯದಲ್ಲಿ 4 ವರ್ಷ ಸಿರಿಧಾನ್ಯಗಳನ್ನು ಬೆಳೆದಿವ್ರಿ. ಸಿರಿಧಾನ್ಯಗಳನ್ನು ಬೆಳೆಯೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಕೆಮಿಕಲ್ ಅನ್ನು ತೆಗಿತೈತಿ ಅಂತ ಹೇಳಿ ಖಾದರ್ ಅವರು ಕೆಲವೊಂದು ವಿಷಯಗಳನ್ನು ನಾನು ಬಹಳ ಫಾಲೋ ಮಾಡ್ತಿದ್ದೆ. ಹಾಗಾಗಿ ಆ ಸಿರಿಧಾನ್ಯಗಳನ್ನು ನಾವು 4 ವರ್ಷದಿಂದ 4 ಥರ ಸಿರಿಧಾನ್ಯಗಳನ್ನು ಬೆಳೆದಿವ್ರಿ ನಾವು. ಸಾಮೆ, ಊದಲು, ಆರ್ಕ ಮತ್ತು ನವಣೆ ಇವುಗಳನ್ನು ನಾವು ಬೆಳೆದು ಅದು ಫುಲ್ 8 ಎಕರೆನೂ ನಾವು ಸಿರಿಧಾನ್ಯ ಬೆಳೆದಾದ್ಮೇಲೆ ನಾವು ನೀರಾವರಿ ಸ್ಟಾರ್ಟ್ ಮಾಡಿದ್ರಿ. ಇವಾಗ ಕಬ್ಬು, ಜೋಳ, ತೊಗರಿ ಇವು ಬೆಳಿತಾ ಇದ್ದೀವಿ. ಅದು ಆಮೇಲೆ ಆಕಳ ಸಾಕೋದ್ರಿಂದ ಬಹಳಷ್ಟು ಬೆನಿಫಿಟ್ ಐತೆ ಅಂತ ಹೇಳಿ ನಾವು ಬರೀ ಹೇಳೋದು ಬೇಡ. ಹಿಂದಿನ ಜನ ಏನಿತ್ತು ಅಂದ್ರೆ ನಾವು ಸ್ವತಃ ಅದರಿಂದ ಕಂಡುಕೊಂಡಿವಿ. ನಮ್ಮಲ್ಲಿ ಒಬ್ರು ಕ್ಯಾನ್ಸರ್ ಆಗಿತ್ತು, ಅವರಿಗೆ ನಾವು ವಾರದಾಗ 2-3 ದಿವಸ ಮೂಗಿನೊಳಗೆ ಕ್ಯಾನ್ಸರ್ ಆಗಿತ್ತು, ಅವ್ರಿಗೆ ಕಿಮೋ ಕೊಡ್ಬೇಕಂತ ಹೇಳಿದ್ರು. ಬರೀ ಈ ಆಕಳ ತುಪ್ಪ ಹಾಕೊಳ್ಳೋದ್ರಿಂದ ಅವ್ರಿಗೆ ಆರಾಮಾಗಿದ್ದಾರೆ, ಕಿಮೋಕ್ ಹೋಗಿಲ್ರಿ, ಅವರು ಆರಾಮಾಗಿದ್ದಾರೆ. ನಮ್ಮ ಮನೆಯಲ್ಲೇ ಒಬ್ರು. ಅದಕ್ಕಾಗಿ ನಾವು ಇದನ್ನ ಬಹಳ ಒಪ್ಕೊಂಡಿವಿ, ಸಾವಯವ ಕೃಷಿ ಮಾಡಬೇಕು ಅಂತ. ನಾವು ಈ ಜನರಿಗೆ ಹೇಳೋದಕ್ಕಿಂತ ಮುಂಚೆ ನಾವು ಮಾಡ್ತಾ ಹೋದಾಗ ಒಬ್ಬರು ನೋಡಿ ಒಬ್ರು ಮಾಡ್ತಾರೆ. ಹೇಳಿದ್ರೆ ಅದು ಎಫರ್ಟ್ ಆಗಲ್ರಿ, ಕೇಳಿ ಹೋಗ್ಬಿಡ್ತಾರ ಅಷ್ಟೇ. ನೋಡಿ ಮಾಡ್ಲಿ ಅನ್ನೋದು ಒಂದು ಇದು. ಈಗ ನೀವು ಸಿರಿಧಾನ್ಯ ಅಂದ್ರೆ ನನಗ ನಿನ್ನೆ ಜನವರಿ 19 ಮೊನ್ನೆ ಇದೇ 2020 ಜನವರಿ 19ಕ್ಕೆ ತಿಕೋಟಾದ ಒಬ್ಬ ರೈತ ಪಂಡಿತ ಪ್ರಶಸ್ತಿ ಪಡೆದವರು ಭೂಸ್ಗೊಂಡ್ ಅಂತ ಹೇಳಿ ಕೇಳಿರ್ಬೋದು ನೀವು. ರಾಜ್ಯ ಪ್ರಶಸ್ತಿ ಪಡೆದಾರ ಅವರು ತಮ್ಮ ಮಕ್ಕಳ ಲಗ್ನ ಮಾಡಿದ್ರು. ತಮ್ಮ ಮಕ್ಕಳ ಲಗ್ನದೊಳಗೆ ಇದ್ರೊಳಗೆ ಎಷ್ಟೋ ಮಂದಿ ನೀವು ಶಾಮೀಲ್ ಆಗಿರ್ಬೋದು, ಅದ್ರೊಳಗೆ ಹೋಗಿರ್ಬೋದು. ಪೇಪರ್ನಲ್ಲಿ ನೋಡಿದೆ ಸರ್. ಅವರು ಫಸ್ಟ್ ಟೈಮ್ ತಮ್ಮ ವಿನೂತನ ಮಾದರಿ ರೈತರಿಗೆ ಹೆಲ್ಪ್ ಆಗಬೇಕು ತಿಳ್ಕೊಂಡು ಇಡೀ ಸಾವಿರಾರು ಜನರಿಗೆ ಏನು ಅಲ್ಲಿ ಬಂದಿದ್ರು ಅವರಿಗೆ ಸಿರಿಧಾನ್ಯಗಳ ಅಡಿಗೆನೆ ಮಾಡ್ತಿದ್ರಿ. ಅದು ಹಳ್ಳಿ ಮನೆ ಅಂತ ಹೇಳಿ ಮಲ್ಲಿಕಾರ್ಜುನ ಹತ್ತಿ ಅವರು ಅದಾರ, ಹಳ್ಳಿ ಮನೆ ಅಂತ ಹೇಳಿ ಹೋಟೆಲ್ ಅದನ್ನ ಅರೇಂಜ್ ಮಾಡಿದ್ರಿ. ಅದಕ್ಕೆ ರೈತರಿಗೆ ಈಗ ಹೆಲ್ಪ್ ಮಾಡ್ಲಿಕ್ಕೆ ಜನ ಮುಂದೆ ಬರ್ಲಿಕತ್ತಾರ್ರಿ. ಈಗ ಫಾರ್ ಎಕ್ಸಾಂಪಲ್ ಈಗ ನೀವೇನ್ ಹೇಳಿದ್ರಿ, ಸರು ಟೀಚರ್ ಅಂದ್ರಿ, ನೀವು ಟೀಚರ್, ಇಷ್ಟೆಲ್ಲ ಇಟ್ಕೊಂಡು ಯಾರಿಗೊಬ್ಬರಿಗೆ ಇಟ್ಕೊಂಡು ನೀವು ಸಾವಯವ ಕೃಷಿ ಮಾಡ್ಸಲ್ಕತ್ತೀರಿ. ನೀವು ಸ್ವಂತ ಟೀಚರ್ ಆಗಿ ನೀವು ಗೌರ್ಮೆಂಟ್ ಸರ್ವೆಂಟ್ ಆಗಿ ಇನ್ನೊಬ್ಬರ ಕಡೆಯಿಂದ ಸಾವಯವ ಕೃಷಿ ಮಾಡ್ಸಲ್ಕತ್ತೀರಿ, ಹೌದಾ? ಈಗ ನಮ್ಮ ಅಕ್ಕ ತಂಗಿಯರು, ನಮ್ಮ ನಮ್ಮ ತಾಯಂದಿರು, ಅಕ್ಕಂದಿರು, ಹೆಚ್ಚು ಹೆಣ್ಮಕ್ಳು ಬರೇ ತೋಟಕ್ಕೆ ಬಂದು ಸ್ವಲ್ಪ ರೌಂಡ್ ಹಾಕಿ ಬರ್ರಿ ಅಂದ್ರೆ ಅಲ್ಲಿ ಬಂದು ಕಸ ತೆಗ್ಯಾನ ಅಂತ ಕೇಳ್ತಾರೆ. ಅಂಥವ್ರಿಗೆ ನೀವು ಏನು ಹೇಳ್ತೀರಿ? ಟಿವಿ ಬಿಟ್ಟು ಹೇಳೋದಿಲ್ಲ. ಇಲ್ಲ ಸರ್, ಅದು ಹೊಲಕ್ಕೆ ಹೋಗಕತ್ರ ಅದು ತಾನೇ ಕರಿತೇವೆ ಸರ್ ಹೊಲ. ಈಗ ನಾನು ಬೆಳಗ್ಗೆ ಇಲ್ಲಿ ಬರ್ಬೇಕಾದ್ರೂ ನಾನು ಇವತ್ತಿಗೆ 9 ದಿವಸ ಆತ, ದಿನ 1 ತಾಸು ಹೋಗಿ ಗೋಧಿ ಕಿತ್ತಿ ಬರ್ತೀನಿ ಸರ್. ಬೆಳಗ್ಗೆ ಇಡೀ ದಿನ ನಾನು ಲೌಲಕ್ಕಿಂದ ಮಕ್ಕಳ ಜೊತೆ ಶಾಲೆಯಲ್ಲಿ ಎಲ್ಲಾ ಶಿಕ್ಷಕರಿಗಿಂತ ಜಾಸ್ತಿ ಆಕ್ಟಿವ್ ಆಗಿರ್ತೀನಿ ನಾನು. ನೋಡಿ, ಅಕ್ಕ ತಂಗಿಯಂದರು ತಾಯಂದರು ತಪ್ಪು ತಿಳ್ಕೊಬಾರ್ದು ನನ್ನ ಸಂಬಂಧ. ಈಗ ನಾ ಯಾರ ಮನೆದು ಮಾತಾಡೋದಿಲ್ಲ, ನಮ್ಮ ಮನೆದೇ ಮಾತಾಡ್ತೀನಿ. ನಮ್ಮ ಮನೆಯೊಳಗೆ ವಾರಕ್ಕೊಮ್ಮಾದರೂ ಬುತ್ತಿ ಕಟ್ಕೊಂಡು ಬಂದು ಸುಮ್ಮನೆ ತೋಟದೊಳಗೆ ನಾನು ಸಾವಯವ ಕೃಷಿನೇ ಮಾಡ್ತೀನಿ, ಬಂದು ಕುಂತು ಊಟ ಮಾಡಿ ಹೋರಿ ಎತ್ತು 1-2 ಸಲ ಜಬರ್ದಸ್ತಿ ಹೇಳಿದ್ಕ ನಾವಲ್ಲಿ ಬಂದು ಕಸ ತೆಗ್ಯಾನ ಅಂತ ಕೇಳಿದ್ರೆ ನಮ್ಮ ಮನ್ಯಾಗ ನಮ್ಮ ಸಿಸ್ಟರ್ ಅವರು.
ಅದಕ್ಕೆ ಯಾಕಂದ್ರೆ ಟಿ ವಿ ಬಿಟ್ಟು ಮನೆ ಬಿಟ್ಟು ಅಳಗಾಡ್ಲಿಕ್ಕೆ ತಯಾರಿಲ್ಲ ಯಾರು. ಬಟ್ ಇದಕ್ಕಿಂತ 10 ಪಟ್ಟು ಆನಂದ ನಿಸರ್ಗದ ಮಡಿಲೊಳಗೆ ಸಿಗ್ತದೆ ಅನ್ನೋದು ಗೊತ್ತಿಲ್ಲ ಅವರಿಗೆ. ಅದಕ್ಕೆ ಅಕ್ಕೋರಿಗೆ ನಾ ಕೇಳ್ತಾ ಇದ್ದೀನಿ, ಅವ್ರಿಗೆ ಒಂದೆರಡು ಮಾತು ಹೇಳ್ರಿ ಅಂತ ಹೇಳ್ತಾ ಇದ್ದೀನಿ ನಾನು. ಇಲ್ಲ ಒಂದ್ಸರಿ ಹೋದಾಗ ಅವ್ರಿಗೆ ಹಂಗೆ ಅನಿಸ್ಬೋದು ಸರ್. ಇನ್ನೊಂದ್ಸರಿ ಹೋದಾಗ ಅಲ್ಲಿ ಹಸುಗಳಿರ್ಬೋದು ಅಥವಾ ಪಕ್ಷಿಗಳಾಗಿರ್ಬೋದು, ಗಿಡಗಳಾಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅದು ಭೂಮಿ ಏನಂತಂದ್ರೆ ನಾವು ಒಂದು ಕೊಟ್ಟರೆ ನಮಗೆ 10 ಕೊಡುತ್ತೆ ಸರ್. ಏನಾರು ಒಂದು ಕಾಳು ಹಾಕಿ ಬರೋದ್ರಿ ಅವ್ರಿಗೆ ಕರ್ಕೊಂಡು ಹೋದಾಗ ಅವ್ರನ್ನ ಹಂಗೆ ಕರ್ಕೊಂಡು ಹೋಗ್ಬಾರ್ದು ಹೊಲಕ್ಕೆ. ಇವತ್ತೊಂದಿಷ್ಟು ಬೀಜ ಹಾಕಿ ಬರೋಣ ಅಂತ ಕರ್ಕೊಂಡು ಹೋದಾಗ ಆ ಬೀಜ ವಾಪಸ್ ಹಣ್ಣಾಗಿ ಅದು ಕೊಟ್ಟಾಗ ಖುಷಿ ಕೊಡ್ತದೆ ಸರ್. ಕೊಟ್ಟೆ ಕೊಡು ಸರ್. ನಾ ಹಾಕಿ ಬಂದಿದ್ದ ಗಿಡ ಇವತ್ತದು ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಧಾನ್ಯ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ವಾಪಸ್ ಅದು ಕೊಟ್ಟಾಗ ನೀನು ಬೆಳೆಸಿದ್ದೆಲ್ಲವ, ನೀನು ಹಾಕಿ ಬಂದಿದ್ದೆಲ್ಲ ಅದು ನಿನಗೆ ಸಿಕ್ಕೋ ಬೆಳೆದತ್ ನೋಡು, ಆಗೈತೆ ನೋಡು ಅಂತ ಕೊಟ್ಟಾಗ ನಾ ಇದನ್ನ ಕಂಟಿನ್ಯೂ ಮಾಡ್ಬೇಕಂತ ಅವರಲ್ಲಿ ಬಂದೇ ಬರ್ತಾರೆ. ಹಾಗಾಗಿ ಅದನ್ನ ಎಲ್ಲರಿಗೆ ನಾ ಒಂದು ವಿನಂತಿ ಮಾಡ್ಕೋತೀನಿ. ಭೂಮಿ ತಾಯಿ ಅಂತಂದ್ರೆ ಹಿಂದಿನ ಜನ ಏನಂತಿದ್ರು, ಬೆಳಗ್ಗೆ ಎದ್ದ ತಕ್ಷಣ ಮುಂಜಾನೆ ಎದ್ದು ಯಾರ್ಯಾರ ನೆನೆ ಏಲಿ ಎಳ್ಳು ಜೀರಿಗೆ ಬೆಳೆಯುವ ಭೂತಾಯಿ ಒಂದು ಗಳಿಗೆ ನೆನೆದೇನಂತ. ನಾವು ಇರೋದೇ ಈ ಭೂತಾಯಿ ಮಡಿಲಲ್ಲೇ ನಾವೆಲ್ಲ ವಾಸ ಮಾಡ್ತೀವಿ. ಆದ್ರೆ ಭೂತಾಯಿ ಬಗ್ಗೆ ಯಾರು ವಿಚಾರ ಮಾಡಕತ್ತಿಲ್ಲ. ಒಂದ್ಸರಿ ಎಲ್ಲರಿಗೂ ವಿನಂತಿ ಮಾಡ್ಕೋತೀವಿ, ಶನಿವಾರ ಮತ್ತು ಭಾನುವಾರ 2 ದಿನ ನೀವು ಆ ನಿಸರ್ಗದ ಮಡಿಲಿಗೆ ಹೋರಿ. ಅದು ಪ್ರತಿ ಶನಿವಾರ ಅಲ್ಲಿಗೆ ಕರಿತೈತೆ ನಮ್ಮನ್ನು. ಇವಾಗ ಸರ್ ನಾ ಸಂಡೇ ಇದ್ರೆ ಬರ್ತೀನಿ ಸರ್ ನಿಮ್ಮ ಫಂಕ್ಷನ್ಗೆ ಅಂತ ಇದ್ದೆ. ಸಂಡೇ ಇಲ್ಲ ಅಂದ್ರೂ ನಾನು ಬಿಡಕ್ಕೆ ಮನಸ್ಸಲ್ಲಿಲ್ಲ. ಇಬ್ಬರು ನಾವು ರಜೆ ಹಾಕಿ ಅಧಿಕೃತ ರಜೆ ತೊಗೊಂಡು ಇಲ್ಲಿ ಫಂಕ್ಷನ್ಗೆ ಅಟೆಂಡ್ ಆಗಿವಿ. ಇದು ನಮಗೆ ಭಾಳ ಖುಷಿ ಕೊಟ್ಟೈತಿ. ಯಾಕಂದ್ರೆ ಯಾವುದು ಖುಷಿ ಕೊಟ್ಟಿಲ್ಲ, ನಮ್ಗೆ ಇದು ಭಾಳ ಖುಷಿ ಕೊಟ್ಟೆ ಸರ್. ರೈಟ್. ಈಗ ರೈತ ಬಂದವ್ರನ್ನ ಯಾಕೆ ಇವ್ರು ಹೇಳ್ತೀನಿ, ಇವ್ರಿಗೆ ಯಾಕೆ ಆನಂದ ಅಲ್ಲಕತ್ತ ನನಗಂದ್ರೆ, ನನಗಾದ ಆನಂದ ನಿಮ್ಗೆ ಹೇಳ್ಕೊಬೇಕಪ್ಪ ಅಂದ್ರೆ, ನಾನು ಮುಂದೆ ಏನು ಮಾಡಿದೆ, ಒಂದು 5 ಎಕರೆ ಜಮೀನು ತೊಗೊಂಡು ಏನೋ ಒಕ್ಕಲ್ತನ ಮಾಡೋದು ಸೈಡ್ ಬೈ ಸೈಡ್ ಮಾಡ್ಲಿಕತ್ತ. ಏನೋ ತಂದು ಒಂದು 400 ಲಿಂಬೆ ಗಿಡ, ಒಂದು 300 ಕೇಸರ ಮಾವಿನ ಗಿಡ ಅವೆಲ್ಲ ಹಚ್ಚದೆ ಸುಮ್ಮನೆ ನಾನು. ಬಟ್ ಇವತ್ತು 10 ವರ್ಷಗಳ ಮೇಲೆ ನನ್ನ ಮಾವಿನಕಾಯಿ ಒಯ್ಲಿಕ್ಕೆ ಕೋಟ್ಯಾಧೀಶ ಮಾರ್ವಾಡಿ ಮಂದಿ ಬ್ಯಾಗ್ ತೊಗೊಂಡು ನನ್ನ ಮನೆಗೆ ಬರ್ತಾರೆ. ಇದು ನಂದು ಗ್ರೇಟ್ನೆಸ್ ಅಲ್ಲ, ಇದು ಸಾವಯವದ ಗ್ರೇಟ್ನೆಸ್. ಇದು ಆರ್ಗ್ಯಾನಿಕ್ ಅಂತ ಏನು ಬೆಳಿತೇವಲ್ಲ, ಒಂದು ವೇಳೆ ನಮ್ಮ ತೋಟದನ್ನ ಚಿಕ್ಕು, ನಮ್ಮ ತೋಟದನ್ನ ಸೀತಾಫಳ, ನಮ್ಮ ತೋಟದನ್ನ ಮಾವಿನ ಹಣ್ಣು, ಇವೆಲ್ಲ ನೀವು ತಿಂದ್ರಿ ಅಂದ್ರೆ ಮಾರ್ಕೆಟ್ನೊಳಗೆ ಎಲ್ಲಿ ಹೋಗಿ ಖರೀದಿ ಮಾಡಲ್ಲ ನೀವು. ಇದು ಆರ್ಗ್ಯಾನಿಕ್ದು ಆರ್ಗ್ಯಾನಿಕ್ಕಕ್ಕೆ ಈಗ ಶ್ರಮಗೊಂಡು ಸಾಹೇಬ್ರದೇ ತೋರಿ ಇಡೀ ಕರ್ನಾಟಕ ಬಿಟ್ಟು ಹೊರಗಿನ ರಾಜ್ಯಗಳಿಗೆ 4 ರಾಜ್ಯಗಳಿಗೆ ಕಳಿಸಿಬಿಟ್ಟಾರ ಅವರು. ತಮ್ಮಲ್ಲಿ ಪ್ರಾಡಕ್ಟ್ ಏನದಲ್ಲ ಕಳಿಸ್ಕೊಟ್ಟಾರ ಅವರು. ಅದಕ್ಕೆ ಸರ್ ನೀವು ಟೀಚರ್, ಇವ್ರು ಯಜಮಾನ್ರು, ನೀವು ಏನೂ ಮಾತಾಡಬೇಡ್ರಿ ಸರ್, ಇವ್ರ ಬಗ್ಗೆ ಅಷ್ಟೇ ಮಾತಾಡ್ರಿ. ಇವ್ರು ಎಷ್ಟು ಸಾಹಸ ಮಾಡ್ಯಾರ, ಇಟ್ಟು ತಾನೇ ಹೇಳ್ಯಾರ, ಅದು ನಿಮಗೆ ಓಕೆ ಅದ ರೀ? ಅಲ್ಲ, ಅವ್ರದ್ದು ಪ್ರಯತ್ನ ಐತಿ ಸರ್, ಅದ್ರದ್ದು ಜಾಸ್ತಿ ನಂದು ಐತಿ ಸರ್. ನೀವೇನು ಹೇಳಲಾಗಿರಲ್ಲ ಸರ್. ಹೇಳ್ರಿ ಸರ್, ನಿಮ್ಮ ಸಾವಯವ ಕೃಷಿ ಬಗ್ಗೆ ರೈತರಿಗೆ 1-2 ಮಾತು ಹೇಳ್ರಿ. ರೈತರಿಗೆ ಹೇಳೋದು ಏನಂದ್ರೆ, ನಿಮ್ಮ ಹೆಸರು ಹೇಳ್ರಿ ಸರ್. ನನ್ನ ಹೆಸರು ಸಂಗನಗೌಡ ಪಾಟೀಲ್, ಉದ್ದೇಬೇಳ್ರಿ. ನಾವು 5 ವರ್ಷ ಆಯ್ತು ಸರ್ ಈ ಒಂದು ಕೃಷಿ ಇದ್ರೊಳಗೆ ತೊಡಗಿಕೊಂಡ್ರೆ. ರೈತರಿಗೆ ಹೇಳೋದು ಏನಪ್ಪಾ ಅಂತಂದ್ರೆ, ಇದ್ರಾಗ ಸಂತೃಪ್ತಿ ಜೀವನ ಐತ್ರಿ. ಇವತ್ತಿನ ಕಾಲದೊಳಗೆ ಎಲ್ಲರೂ ಕೆಮಿಕಲ್ ಯೂಸ್ ಮಾಡಿ ಸಾಕಷ್ಟು ಹಲವಾರು ರೋಗಗಳನ್ನ ನಾವು ಅನುಭವಿಸಾಕತ್ತೇವ್ರಿ. ಅದಕ್ಕೆ ತಾವೆಲ್ಲರೂ ಸಾವಯವ ಕೃಷಿಯನ್ನ ಕಡ್ಡಾಯವಾಗಿ ಅಳವಡಿಸ್ಕೋರಿ ಅಂತೇಳಿ ನನ್ನ ಒಂದು ವೈಯಕ್ತಿಕ ವಿನಂತಿ ರೀ. ಎಲ್ಲ ರೈತರು ಸಾವಯವ ಕೃಷಿ ಕಡೆ ಒತ್ತು ಕೊಡ್ರಿ ಅಂತ ಸರ್ ಹೇಳ್ತಾ ಇದ್ದಾರೆ, ಅಮ್ಮವರು ಹೇಳ್ತಾ ಇದ್ದಾರೆ. ಅದನ್ನೇ ನಾ ಮಾಡಿದ್ದು ಅನ್ನೋದು ಹೇಳೋದಲ್ಲ, ಅವ್ರ ಅಗದಿ ರೈತ ಪಂಡಿತರಿಂದ ತೋಲ್ತಾ ಇದ್ದೀನಿ. ನಾ ರೈತ ಪಂಡಿತ ಅಲ್ಲ, ಇವ್ರನ್ನ ನೋಡಿ ಮಾಡಿದ್ದೀನಿ. ಈಗ 220 ಸಾವಯವ ಕೃಷಿಕರಿಗೆ ಸಂದರ್ಶನ ಮಾಡೀನಿ. ಎಲ್ಲರೂ ಒಂದೊಂದು ಸರ್ವಜ್ಞ ವಚನಗಳು ಹೇಳ್ಯಾರ ನನಗೆ. ಆ ಪ್ರಕಾರ ನಾನು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ. ರೈತರು ಭಾಳ ಜಾಣ ಅದಾರ, ಭಾಳ ಪ್ರಬುದ್ಧ ಅದಾರ. ಅವ್ರು ಹೇಳ್ತಾ ಇದ್ದಾರೆ, ಆದಷ್ಟು ರೈತರು ಸಾವಯವ ಕೃಷಿ ಕಡೆ ಒತ್ತು ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ತಾವೆಲ್ಲ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ ಮತ್ತೇನು ಹೇಳ್ತಾರೆ ಸರ್ ಹೇಳಿ ಇದನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್.